ಹಾಯ್ ಹಲೋ ನಮಸ್ಕಾರ. ಎಂತ ಗೊತ್ತಾ, ನಾನಿವತ್ತು ಊರಿಗೆ ಬಂದಿದ್ದೇನೆ. ಸೊ ಊರಲ್ಲಿ ಇದು ತೇರೆ ಮರ ಅಂತ ಉಂಟು. ನಿಮ್ಮ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ, ನಾವು ತೇರೆ ಮರ ಅಂತ ಹೇಳೋದು. ಅದರ ಚಟ್ನಿ ಮಾಡುವಂತ ಹೇಳಿ ನಾನು ಮತ್ತು ನನ್ನ ಅಪ್ಪ ಅದರ ಚಿಗುರು ಉಂಟಲ್ಲ ಅದನ್ನು ಕೊಯ್ಲಿಕ್ಕೆ ಬಂದಿದ್ದೇವೆ. ಸೊ ನಾನು ತೋರಿಸ್ತೇನೆ ಯಾವ ಥರ ಎಲ್ಲ ಇದೆ ಅಂಥೇಳಿ. ನಿಮ್ಮ ಕಡೆನೂ ಇರ್ಬೋದು, ಬಟ್ ಹಳ್ಳಿಗಳಲ್ಲಿ ಜಾಸ್ತಿ ಸಿಗ್ತದೆ ಅದು ನೋಡಲಿಕ್ಕೆ. ಸೊ ನೋಡಿ ಯಾವ ಥರ ಇದೆ ಅಂತ. ಚಟ್ನಿ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿರ್ತದೆ. ಅದೊಂದು ಸಲ ಮಾಡಿ ತೋರಿಸ್ತೀನಿ ಆಯಿತಾ? ಓಕೆ ಬನ್ನಿ, ಈಗ ಅದು ತೇರೆ ಮರವನ್ನು ತೋರಿಸ್ತೇನೆ ನಾನು, ಬನ್ನಿ ನೋಡಿ. ಇದು ತೇರೆ ಮರ, ಇಷ್ಟು ಚಿಗುರು ಬಿಟ್ಟಿದೆ ನೋಡಿ ಅಂತೆ, ನೋಡಿ. ಬಟ್ ಇದರ ಮರದ ಅಡಿಗೆ ಹೋದರೆ ಉಂಟಲ್ಲ ಫುಲ್ಲು ಒಂಥರ ತುರಿಸ್ತದೆ. ಅದರ ಸೊನೆ ಎಲ್ಲ ಉಂಟಲ್ಲ, ಕಾಲಿಗೆಲ್ಲ ತಾಗಿದರೆ ಅಲ್ಲಿ ಕಪ್ಪಾಗಿ ಒಂಥರ ಕರಗಿ ಹೋದಾಗೆಲ್ಲ ಆಗ್ತದೆ ನೋಡಿ. ಇದರ ಈ ಕೊಡಿಯನ್ನು ನಾವು ತೆಗೆದು ಚಟ್ನಿ ಮಾಡೋದು. ಮುಂಚೆ ನಮ್ಮ ಅಜ್ಜಿಯವರೆಲ್ಲ ಉಂಟಲ್ಲ ಇದನ್ನೇ ಮಾಡಿ ತಿಂದಿದ್ರಂತೆ. ಸೊ ಅಮ್ಮಂದು ಸ್ಪೆಷಲ್ ಇದು, ನನಗೆ ತುಂಬ ಇಷ್ಟ ಅದು. ನೀವೆಲ್ಲ ಮಾಡಿ ತಿಂದಿರ್ಬೋದು, ಬಟ್ ಹಳ್ಳಿಯಲ್ಲಿದ್ದವರಿಗೆ ಗೊತ್ತಿದೆ. ಮತ್ತು ಇದರಲ್ಲೊಂದು ಕಾಯಿ ಆಗ್ತದೆ, ಒಂದು ಬ್ಲ್ಯಾಕ್ ಕಲರಾಗಿ, ಓಕೆನಾ? ಅದು ಒಳಗಡೆ ಒಂಥರ ಯೆಲ್ಲೋ ಕಲರ್ ಇದೆ. ಅದನ್ನು ನಾವು ಸರಳಿ ಗಿಡದ ಒಂದು ಸೊಪ್ಪು ಉಂಟು, ಅದರಲ್ಲಿ ಚೆಂದ ತಿಕ್ಕಿ, ಅಂದರೆ 7 ಸರಳಿ ಎಲೆ ಉಂಟಂತೆ, ಅದನ್ನು ತಗೊಂಡು 7 ಎಲೆಯಲ್ಲಿ ಚೆಂದ ತಿಕ್ಕಿ ಅದರ ಸೊನೆ ಹೋಗಬೇಕಂತೆ. ಹೋದ್ಮೇಲೆ ತಿನ್ನೋದು. ಟೇಸ್ಟ್ ಚೆನ್ನಾಗಿದೆ, ಅದನ್ನು ನಾವು ಟೇಸ್ಟ್ ಮಾಡಿದ್ದೇವೆ. ಬಟ್ ಇದರಲ್ಲಿ ಕಾಯಿ ಇಲ್ಲ. ಕಾಯಿ ಆದಾಗ ನೆಕ್ಸ್ಟ್ ಒಂದು ಸಲ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಉಂಟಲ್ಲ, ಸಾಕು. ಈ ತೇರೆ ಚಟ್ನಿಗೆ ಉಂಟಲ್ಲ ಅಮಟೆಕಾಯಿ ಹಾಕಬೇಕು. ಸೊ ಅಮಟೆಕಾಯಿ ನೋಡಿ ಇಷ್ಟೇ ಇರೋದು. ಇದನ್ನು ಕೊಯ್ಲಿಕ್ಕೆ ನಾವು ಒಂದು ಹರಸಾಹಸ ಮಾಡ್ತಿದ್ದೇವೆ. ಅಮಟೆಕಾಯಿ ಹಾಕಿದ್ರಲ್ಲ ಒಂಥರ ಟೇಸ್ಟ್ ಬರ್ತದೆ ನೋಡಿ. ಗಿಡದಲ್ಲೆಲ್ಲ ಖಾಲಿಯಾಗಿದೆ, ಬಟ್ ಇಷ್ಟಿದೆ ನೋಡಿ. ಇದು ಕೊಯ್ಬೇಕು ಇವಾಗ. ಓಕೆ, ಕೊಯ್ದು ಆಮೇಲೆ ತೋರಿಸ್ತೀನಿ ನಾನು ನೋಡಿ. ಇದೊಂದು ಫ್ಲವರ್ ನೋಡಿ ಎಷ್ಟು ಚಂದ ಇದೆ ಅಂತ ಹೇಳಿ. ಚೆನ್ನಾಗಿದೆ ಅಲ್ವಾ? ಇರೋದು 4. ಕೈ ತೋರಿಸ್ತೀನಿ. ಇಷ್ಟೇ, ಇಷ್ಟು ಜನ ಕೊಯ್ಲಿಕ್ಕೆ. ಇವೊಬ್ಬ ವಾಲಿಬಾಲ್ ಪ್ಲೇಯರ್ ಅಂತೆ. ನೋಡ ಸಚ್ಚು, ಈ ಕಡೆ ಬಾ. ಇದು ಸಚ್ಚು ಅಂತ ನಮ್ಮ ಅಣ್ಣನ ಮಗ. ಅವನಿಗೆ ಅವನ ಮುಖ ತೋರಿಸ್ಬೇಕು ಅಂತ ಭಾರಿ ಒಂದು ಆಸೆ. ಬಾ ಈ ಕಡೆ. ಇದು ನೋಡಿ ಕೊಯ್ದಿಲ್ಲಿ ಇಟ್ಟಿದ್ದೇವೆ. ಇನ್ನು ಇದರ ತುದಿಯನ್ನು, ಇದು ಉಂಟಲ್ಲ ಇದನ್ನು ಚೂಟಿ ತೆಗೆದು ಆಮೇಲೆ ಚಟ್ನಿ ಮಾಡೋದು. ಇದು ಫುಲ್ಲೆಲ್ಲ ಮಾಡಲಿಕ್ಕಿಲ್ಲ, ಇದರ ತುದಿ ಮಾತ್ರ ನೋಡಿ. ಅಷ್ಟರಲ್ಲಿ ನೋಡಿ ಇಷ್ಟು ಸಿಕ್ಕಿತು ನಮಗೆ. ಇದು ನೋಡಿ ಇಷ್ಟೇ ಸಿಕ್ಕಿದ್ದು. ಎಂತ ಚಂದ ತೊಳಿಬೇಕಾ? ಫಸ್ಟಿಗೆ ಚಂದ ತೊಳಿಬೇಕು ಇದನ್ನು, ಈ ಥರ ಇರುದು. ಇದನ್ನು ಈ ಥರ ಚಂದ ತೊಳಿಬೇಕು ಫಸ್ಟು. ನೀರು ಹಾಕಿ ಚಂದ ಬೇಯಿಸಿಕೊಳ್ಬೇಕು. ಈ ಥರ ಚಂದ ಬೇಯಿಸಿಕೊಳ್ಬೇಕು. ಖಾಲಿ ನೀರು ಮಾತ್ರ ಅಲ್ಲ ಹಾಕ್ಲಿಕ್ಕೆ, ಉಪ್ಪು ಹಾಕ್ಲಿಕ್ಕೆ ಉಂಟ? ಇಲ್ಲ ಅಲ್ಲ, ಉಪ್ಪು ಆಮೇಲೆ ಹಾಕೋದು. ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಥರ. ಈರುಳ್ಳಿ ಕಟ್ ಮಾಡಬೇಕು ಸ್ವಲ್ಪ ಜಾಸ್ತಿ, ಒಂದು 2-3 ತಗೊಳ್ಳಿ ಈರುಳ್ಳಿ, ಆಯಿತಾ? ಓಕೆನಾ? ಹೀಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ. ಇದು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ, ಈ ಥರ ನೋಡಿ ಚಂದ ಅದು ಬಾಡಿ ಹೋದಾಗೆ ಆಗಬೇಕು ನೋಡಿ. ಇದು ಇದಕ್ಕೆ ಉಪ್ಪೇನು ಹಾಕಲಿಲ್ಲ, ಆಮೇಲೆ ಹಾಕೋದು. ಮತ್ತು ಇದರ ನೀರು ತೆಗೆದು ಬಸಿಲಿಕ್ಕೆ ಉಂಟು, ಬಸ್ದು ಆಮೇಲೆ ಹೇಳ್ತೇನೆ ನಾನು ಏನು ಮಾಡೋದು ಅಂತ. ಓಕೆನಾ? ನೋಡಿ ಸ್ವಲ್ಪ ಈ ಥರ ಹಸಿಮೆಣಸು, ನಿಮ್ಮ ಮನೇಲಿ ಯಾವುದು ಮೆಣಸಿದ್ರು ಓಕೆ, ಪರವಾಗಿಲ್ಲ. ನೋಡಿ ಈ ಥರ ಹಸಿಮೆಣಸು, ಇದು ನಮ್ಮಲ್ಲಿ ಮನೆಯಲ್ಲಿ ಆಗಿರೋದು. ಆಮೇಲೆ ನೋಡಿ ಇದೊಂದು ಉರಿದ ಮೆಣಸು,
ಈ ಥರದ್ದು 3 ತಗೊಂಡಿದ್ದೇವೆ, ಅಂದರೆ ಖಾರಕ್ಕೆ, ಮತ್ತು ಇದು ಕಲರ್ ಬರಲಿಕ್ಕೋಸ್ಕರ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ನಾನು ಹೇಳ್ತೇನೆ ನಾನು ಏನು ಮಾಡಬೇಕು ಅಂತ. ಇದು ತಗೋಬೇಕು ಫಸ್ಟ್, ಓಕೆನಾ. ಹೀಗೆ ಇದರ ನೀರೆಲ್ಲ ತೆಗಿಬೇಕು. ಹೀಗೆ ಮರ ಇದ್ರೆ ಹೋಗ್ತದಾ? ಆಯ್ತಾಯ್ತು. ಹೀಗೆ ಈ ಥರ ತೆಗಿಬೇಕು. ಸ್ವಲ್ಪ ಎಣ್ಣೆ ಹಾಕ್ಬೇಕಾ? ಮತ್ತೆ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ ಇದಾಕಿ ಎಂತ ಮಾಡಲಿಕ್ಕೆ? ಅದು ಫ್ರೈ ಮಾಡಬೇಕು. ಫ್ರೈ ಮಾಡಿ ಕಡಿಲಿಕ್ಕೆ ಉಂಟಾ? ಅದೇ ಕಡಿಲಿಕ್ಕೆ ಫ್ರೈ ಮಾಡಿ ಕಡಿಲಿಕ್ಕೆ ಉಂಟು. ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಬ್ರೌನ್ ಕಲರ್ ಬರುವಷ್ಟು ಇದು ಈ ಥರ ಮಾಡ್ತಾ ಇರಬೇಕು. ಆಮೇಲೆ ಕೊತ್ತಂಬರಿ ಎಷ್ಟು? ಒಂದು 3 ಸ್ಪೂನ, 3 ಸ್ಪೂನ್ ಕೊತ್ತಂಬರಿ. ಆಮೇಲೆ 1 ಸ್ಪೂನ್ ಜೀರಿಗೆ ಹಾಕಬೇಕು. ಹಾಕಿ ಈ ಥರ ಮಿಕ್ಸ್ ಮಾಡಲಿಕ್ಕೆ. ಜೀರಿಗೆ ಹಾಕಲಿಲ್ಲ, ಹಾಕಬೇಕಷ್ಟೇ. 1 ಸ್ಪೂನ್ ಅಷ್ಟು, ಆಯಿತಾ? ಸರಿ. ಆಮೇಲೆ ಆಗ ತೋರಿಸಿದೆಲ್ಲ ಹಸಿ ಮೆಣಸು ಮತ್ತು ಅದು ಒಣಗಿದ ಮೆಣಸು, ಅದನ್ನು ಹಾಕಬೇಕು. ಆಮೇಲೆ ತೆಂಗಿನಕಾಯಿ ಎಷ್ಟು ಬೇಕು? ತೆಂಗಿನಕಾಯಿ ಅರ್ಧ ಗಡಿಯಷ್ಟು ತೆಂಗಿನಕಾಯಿ ಹಾಕಿ ಚೆಂದ ಫ್ರೈ ಮಾಡಿ. ಆಮೇಲೆ ಗ್ರೈಂಡ್ ಮಾಡಲಿಕ್ಕಲ್ಲ, ಗ್ರೈಂಡ್ ಮಾಡಲಿಕ್ಕೆ ಉಂಟು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದೆಲ್ಲ ಅಲ್ಲ, ಅದೆಲ್ಲ ಆಯ್ತಲ್ಲ. ಇದು ಈಗ ಕಡಿಲಿಕ್ಕೆ. ಇದು ಮತ್ತೆ ಇದು ತಂದ ಮೇಲೆ ನಾವು ಬೇಯಿಸಿಟ್ಟ ಎಲೆಯನ್ನು ಸ್ವಲ್ಪ ನೀರು ಹಾಕಿ, ಹುಳಿ ಹಾಕಿ, ಉಪ್ಪು ಹಾಕಿ ಕಡಿಬೇಕು. ಮಾಡಿ ಕೊಡ್ಬೇಕು. ಯಾವುದಕ್ಕೂ ಫಸ್ಟ್ ನಾವು ಬಿಸಿ ಮಾಡಿಕೊಂಡದೆಲ್ಲ ಆರಬೇಕು. ತಂದ ಮೇಲೆ ಕಡಿಲಿಕ್ಕೆಲ್ಲ. ಆಮೇಲೆ ಕಡ್ದು ತೋರಿಸ್ತೇನೆ ನಾನು, ಓಕೆನಾ. ಇದನ್ನೆಲ್ಲ ಮಿಕ್ಸ್ ಜಾರಿಗೆ ಹಾಕಬೇಕು. ಇದು ಎಂತ ಹುರಿದ ಮಸಾಲೆಯನ್ನು. ಆಮೇಲೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಚಂದ ಗ್ರೈಂಡ್ ಮಾಡಬೇಕು. ಅಂದರೆ ನಿಮಗೆ ಎಷ್ಟು ನೀರು ಬೇಕಷ್ಟು, ಜಾಸ್ತಿ ಓವರ್ ಆಗಬಾರ್ದು. ಇಲ್ಲಿ ಗ್ರೈಂಡ್ ಮಾಡಿ ತೋರಿಸ್ತೇನೆ ನಾನು. ಇದೀಗ ಗ್ರೈಂಡ್ ಆಗಿದೆ. ಗ್ರೈಂಡ್ ಆದಮೇಲೆ ನೋಡಿ ಈ ಥರ ಬಂದಿದೆ ನೋಡಿ. ಇದಕ್ಕೆ ಉಪ್ಪು ಮತ್ತು ಒಂದು ಒಗ್ಗರಣೆ ಕೊಡಬೇಕು ಅಲ್ಲ. ಈ ಥರ ಬಂದಿದೆ. ತುಂಬ ನೀರು ಸಹ ಹಾಕಬಾರ್ದು, ಸ್ವಲ್ಪ ಗಟ್ಟಿ ಗಟ್ಟಿ ಇರಬೇಕು. ಆಮೇಲೆ ಒಗ್ಗರಣೆ ಹಾಕುದಲ್ಲ, ಸಾರಿ, ಇದಕ್ಕೆ ಇದು ಹಾಕಬೇಕು, ಕುದಿಸಬೇಕು ಫಸ್ಟ್. ಒಗ್ಗರಣೆ ಇಟ್ಟು ಕುದಿಸುದು. ಅಲ್ಲಿ ಫಸ್ಟ್ ತುಪ್ಪ ಹಾಕಿ ಒಂದು ಒಗ್ಗರಣೆ ಇಡುವ. ತುಪ್ಪ ಇಲ್ಲದ್ರೆ ಎಣ್ಣೆ ಇದ್ರೂ ಆಗ್ತದೆ, ತೆಂಗಿನ ಎಣ್ಣೆ. ಸ್ವಲ್ಪ ಬಿಸಿ ಆಗ್ತಾ ಉಂಟು. ಹಾಕಿ ಫಸ್ಟ್ ಸಾಸಿವೆ ಹಾಕಬೇಕು. ಸಾಸಿವೆ ಪಟ ಪಟ ಹೊಡೆದಾಗ ಇದು ಎಂತ ಬೆಳ್ಳುಳ್ಳಿ ಹಾಕಬೇಕು. ಉದ್ದಿನ ಮೇಲೆ ಮತ್ತೆ ಬೆಳ್ಳುಳ್ಳಿ ಹಾಕೊಳ್ಬೇಕು ಒಗ್ಗರಣೆಗೆ. ಆಮೇಲೆ ಸ್ವಲ್ಪ ಇದು ಕರಿಬೇವು ಈ ಥರ. ಆಮೇಲೆ ಒಂದು ಒಣಗಿದ ಮೆಣಸು, ಒಂದಿರದ 2 ಸಾಕ್ತದೆ ನೋಡಿ. ಈ ಥರ ಒಣಗಿದ ಮೆಣಸು ಹಾಕಿ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂತ ನೋಡಿ. ಹಾಕಿ ಇದೀಗ ಆಗದ ಮಸಾಲೆನೆಲ್ಲ ಹಾಕಬೇಕು. ಇದಕ್ಕೆ ಹಾಕಿ ಎಂತ ಮಾಡಲಿಕ್ಕೆ ಚೆನ್ನಾಗಿ ಕುದಿಸಬೇಕು. ಕುದಿ ಬಂದ
ಒಂದೊಳ್ಳೆ ಕುದಿ ಬರಬೇಕು. ಕೆಲವರಿಗೆಲ್ಲ ತಿಂದರೆ ಮುಖ ಎಲ್ಲ ದಪ್ಪ ದಪ್ಪ ಆಗ್ತದಲ್ಲ, ದಪ್ಪ ಆಗ್ತದೆ. ನಮಗೆಲ್ಲ ಒಮ್ಮೆ ಆಗ್ತಿತ್ತು, ಅದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಉಂಟದು. ಅದಕ್ಕೆ ಹೇಳಿದ್ದು ನೋಡಿ, ಹೀಗೆ ಚೆನ್ನಾಗಿ ಕುದಿ ಬರಲಿ, ಆಮೇಲೆ ನಾನು ಹೇಳ್ತೇನೆ ಟೇಸ್ಟ್ ಎಲ್ಲ ಯಾವ ಥರ ಬಂದಿದೆ ಅಂತೇಳಿ. ಆಮೇಲೆ ಮೇಯ್ನಾಗಿ ಉಪ್ಪು ಹಾಕ್ಕೊಳ್ಬೇಕಾಯ್ತಾ. ಈಗ ನಿಮಗೆ ಎಷ್ಟು ಬೇಕು ಅಷ್ಟು, ಅಂದರೆ ರುಚಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ, ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕಷ್ಟೇ, ಜಾಸ್ತಿ ಹಾಕ್ಕೊಳ್ಬೇಡಿ, ಸ್ವಲ್ಪ. ಈಗ ಒಳ್ಳೆ ಕುದಿ ಬರಲಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ಎಂತ ಆಮೇಲೆ ತುಂಬಾ ಕುದಿಸಿದನ್ನ ಇಟ್ಟರು ಬಾಣಂತಿಯರಿಗೆ ಕೊಡ್ಬೋದು. ಬಾಣಂತಿಯರಿಗೆ ಕೊಟ್ಟರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೊಟ್ಟೆ ಹುಣ್ಣುಗಳು ಎಲ್ಲ ಇದರಲ್ಲಿ ಗಾಯ ವಾಸಿಯಾಗುತ್ತದೆ. ಇದರಲ್ಲಿ. ಆಯ್ತಾಯ್ತು. ಈ ಥರ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಬಾಣಂತಿಯರೆಲ್ಲ ಇದ್ರೆ ಈ ಥರ ಮಾಡಿ ಕೊಡಿ. ಈಗ ನೋಡಿ ಕುದಿ ಬಂದು ಚಂದ ಹೋಗಿದೆ ನೋಡಿ, ಈಗ ರೆಡಿಯಾಗಿದೆ. ಆಮೇಲೆ ಊಟದ ಜೊತೆ ತಿನ್ನುವಾಗ ನಾನು ಟೇಸ್ಟ್ ಎಲ್ಲ ಹೇಗಿದೆ ಏನು ಅಂತೆಲ್ಲ ಹೇಳ್ತೇನೆ, ಓಕೆನಾ? ನೋಡಿ ಈಗ ನೋಡಿ ರೆಡಿಯಾಗಿದೆ, ಸೂಪರಾಗಿದೆ ಆಯಿತಾ. ಹುಳಿ ಖಾರ ಎಲ್ಲ ಒಳ್ಳೆ ಟೇಸ್ಟ್ ಉಂಟು ಮಾತ್ರ. ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ. ಮತ್ತು ಹಳೆ ಕಾಲದ ಅಜ್ಜಿಗಳೆಲ್ಲ ಇದ್ದರೆ ಅವರಿಗೆಲ್ಲ ಗೊತ್ತಿರ್ತದೆ ಇದು ಯಾವ ಥರ ಮಾಡೋದು, ಏನು ವಿಷಯ ಅಂತ ಹೇಳಿ. ನೋಡಿ ಊಟದ ಜೊತೆ ಕಲಿಸಿ ತಿಂತಿದ್ದೀನಿ. ಟೇಸ್ಟ್ ಇದೆ, ತುಂಬ ಚೆನ್ನಾಗಿದೆ. ನೀವೊಂದ್ಸಲ ಮಾಡಿ ನೋಡಿ. ಗಂಜಿ ಮತ್ತು ಅನ್ನ ಅಂದರೆ ಮತ್ತೆ ಸಹ ಟೇಸ್ಟ್ ಇರ್ತದೆ, ತುಂಬ ಖುಷಿ ಆಗ್ತದೆ ತಿನ್ನಲಿಕ್ಕೆ. ಇನ್ನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋಸ್ ಇದ್ದರೆ ಮಾಡ್ತೀನಿ ನಾನು. ನನ್ನ ವೀಡಿಯೋಸ್ ಯಾರೆಲ್ಲ ನೋಡಲಿಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು.